ಬಿಜಾಪುರ ಟುಡೇ ನ್ಯೂಸ್ ಲೈವ್. ಕಲ್ಲು ಹಾವಿನ ಮೂರ್ತಿಗೆ ಹಾಲನ್ನ ಸುರಿಯುವ ಬದಲು ಆ ಹಾಲನ್ನ ಹಸಿದ ಮಕ್ಕಳು, ಬಡರೋಗಿಗಳು ಅಥವಾ ನಿರ್ಗತಿಕರಿಗೆ ನೀಡಿ. ಹಸಿರು ತೋರಣ ಗೆಳೆಯರ ಬಳಗದಿಂದ ಸಮಾಜಮುಖಿ ಚಿಂತನೆ. ಸಮಾಜಕ್ಕೆ ವೈಜ್ಞಾನಿಕ ಮನೋಭಾವ ಬೆಳೆಸುವ ಸಂದೇಶ. ಹಾಲು ನಾಗಪ್ಪಗೆ ಹಾಕ್ತೀರಿ? ಎಷ್ಟು ಮಂದಿ ಹಾಕ್ತೀರಿ? ಬಹಳ ಸಂತೋಷ ಇಲ್ಲ, ಹಿರಿಯರು ಮಾಡ್ಕೊಂಡಂತ ಪದ್ಧತಿ ಅದ. ನಾವು ಇನ್ನು ಮುಂದೆ ಸ್ವಲ್ಪ ಅದಕ್ಕೂ ಹಾಕೋಣ, ನಾಗಪ್ಪನ ಹಾಕೋಣ, ನಾವು ಕುಡಿಯೋಣ. ಓಕೆ? ಯಾಕೆ ಕುಡಿಬೇಕು ಹಾಲು ಅಂತಂದ್ರೆ ಅದು ಕಲ್ಲಿಗೆ ಹಾಕಿದ್ರೆ ನಾಗಪ್ಪ ಹಾಲು ಕುಡಿತಿದ್ದೇನು? ಏನಾಗುತ್ತೆ ಅದು? ನಾಗರ ಪಂಚಮಿಗೆ ಹಣಿ ಹಾಕಿದ್ರೆ ಮುಗಿತಾವ, ಸಂಸ್ಕೃತಿ ಕಾಪಾಡ್ಕೊಬಹುದು. ಅದು ಇದೇ ಎಲ್ಲೆಲ್ಲಿ ನಿಮ್ಗೆ ಹೇಳ್ತೀನಿ, ನೀವು ನೋಡ್ತಿರ್ತೀರಿ ಟಿವಿಯಾಗ. ಈ ಸಿನಿಮಾ ರಿಲೀಸ್ ಆದಾಗ ದೊಡ್ಡ ಕಟೌಟ್ ಮಾಡಿ ಇಲ್ಲಿ ನಾಗಪ್ಪ ಹಾಕ್ತೀವಿ, ಇದು ಹಾಲು ಹಾಕ್ತೀವಿ, ಲೀಟರ್ ಗಟ್ಟಲೆ ಹಾಲು ಹಾಕೋದು ನೀವು ನೋಡಿರ್ಬೋದು. ಅದು ಇದೇ ಹಳ್ಳಿಯಾಗಿಲು ಸಿಗರೇಟ್ ಬಂದಿರ್ತಾವ, ಅವ್ರ ತಲೆ ಮೇಲೆ ಹಾಲು ಹಾಕೋದು ಅವೆಲ್ಲ ಬಿಡೋದಾಗ್ತಾವ. ಯಾವುದೇ ಒಂದು ಆಚರಣೆ ಒಂದು ಐತಿಹಾಸಿಕ ಹಿನ್ನೆಲೆ, ಇನ್ನೊಂದು ಸಾಮಾಜಿಕ ಹಿನ್ನೆಲೆ, ಅದ್ರ ಜೊತೆಗೆ ಒಂದು ಧಾರ್ಮಿಕ ಹಿನ್ನೆಲೆ ಇರ್ತದೆ. ಈ ಹಾವನ್ನ ಯಾಕೆ ಕೃಷಿ ಮಾಡ್ಬೇಕಾಗಿತ್ತು? ರಗಡು ಪ್ರಾಣಿಗಳಿದ್ದವಲ್ಲ, ಹಾವು ಏನಕ್ಕೆ ಸಂಕೇತಿಸ್ತದ? ಸ್ವಲ್ಪ ಆಧ್ಯಾತ್ಮಿಕ ಹಿನ್ನೆಲೆ ಅಂತ ಹೇಳ್ಕೊಂಡು ನೀವು ಹೋಗ್ತೀರ. ವಿಚಾರದಿಂದ ಅವರು ಕಂಕಣಬದ್ಧರಾಗಿ ಈ ಕಾರ್ಯವನ್ನ ಅವರು ಮಾಡ್ಲಿಕ್ಕಂತಾರ. ಅದಕ್ಕಾಗಿ ಪ್ರತಿ ವರ್ಷ ಅವರು ಲೆಕ್ಕ ಅಂದಾಜ ಲೆಕ್ಕ ಹೇಳ್ಬಹುದು, ಆದ್ರೆ ನಿಖರವಾದ ಲೆಕ್ಕ ಹೇಳಿಕ್ ಸಾಧ್ಯ ಇಲ್ಲ. ನಾವು ಗಿಡಮರಗಳು ಅಂದ ತಕ್ಷಣ ನಮಗ್ ನೆನಪಿಗೆ ಬರೋದು ಯಾರ ಹೆಸರ? ಸಾಲು ಮರದ ತಿಮ್ಮಕ್ಕ. ಆ ಸಾಲು ಮರದ ತಿಮ್ಮಕ್ಕ ನೋಡ್ರಿ, ಏನಾದ್ರು ಜಾಗ ಕಲ್ತಿದ್ದೀರ? ಮಕ್ಕಳು ಇದ್ದು ಆಕೆಗೆ ಇಲ್ಲ. ಇನ್ನೊಬ್ಬರ ಹೆಸರು ನಿಮಗ್ ನೆನಪು ಬರ್ಬಹುದು, ಮದರ್ ತೆರೇಸಾ ಅಂತ ಹೇಳಿ. ಆಕೆಗೆ ಎಷ್ಟು ಮಕ್ಕಳಿದ್ದು? ಜಗತ್ತಿನ ಮಕ್ಕಳೇ ಆಕೆಯ ಮಕ್ಕಳು. ಹಬ್ಬಗಳನ್ನ ಆಚರಿಸೋದಾಗ ಬರ್ತಿದ್ದೇವೆ. ಆ ಸಾಂಸ್ಕೃತಿಕ ಹಬ್ಬಗಳಲ್ಲಿ ಈ ನಾಗರ ಪಂಚಮಿ ಹಬ್ಬವನ್ನು ಆಚರಿಸ್ತೀವಿ. ಈ ನಾಗರ ಪಂಚಮಿ ಹಬ್ಬವನ್ನ ಮೊದಲಿನಿಂದಲೂ ನಮಗೆ ಆಚರಿಸೋದಾ ಬಂದಿದ್ದಾರೆ. ಆ ನಾಗರ ಪಂಚಮಿ ಹಬ್ಬದಲ್ಲಿ ಏನ್ ಮಾಡ್ತೀವಿ ನಾವು? ನಾಗರ ದೇವರಿಗೆ ಹಾಲನ್ನ ಎರೆಯುವಂತ ಕಾರ್ಯವನ್ನ ನಾವು ಮಾಡ್ತೀವಿ. ನಾಗರ ಅದಕ್ಕೆ ಹಾಲು ಎರೆಯುವುದರಿಂದ ಏನಾಗ್ತೈತಿ? ಹಾಲಿಲ್ಲ, ವೇಸ್ಟ್ ಆಗ್ತೈತಿ. ನಾವು ಹಿರಿಯರ ತಿಳಿಪಡಿಸಿದಂತೆ ಯಾವ ಹಾವು ಕೂಡ ಹಾಲನ್ನ ಕುಡಿಯುವುದಿಲ್ಲ, ಅದು ಮಾಂಸಾಹಾರಿ ಪ್ರಾಣಿ ಆಗಿರ್ತೈತಿ. ದಯಮಾಡಿ ಮಕ್ಕಳೇ, ನೀವು ಶಿಕ್ಷಿತರಾಗಿರ್ತೀರಿ. ಮುಂದೆ ಇಂಥ ಹಬ್ಬಗಳನ್ನ ಹಾಲಿನ ದಾನ ಮಾಡ್ರಿ. ಹಿರಿಯರಿಗೆ, ಮಕ್ಕಳಿಗೆ ದಾನ ಮಾಡುವಂತಹ ಕಾರ್ಯಕ್ರಮಗಳನ್ನ ನೀವು ಹಮ್ಮಿಕೊಳ್ಳುವುದರ ಮೂಲಕ ಇದರಲ್ಲಿ ಇರುವಂತಹ ಮೂಢನಂಬಿಕೆಗಳನ್ನ ಹೋಗಲಾಡಿಸಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನೀವೇನ್ ಮಾಡ್ತೀರಿ? ಹಬ್ಬ ಏನ್ ಮಾಡ್ತೀರಿ? ನಾನು ಅಮ್ಮನ್ ಪಾಲ್, ದೇವ್ರ ಪಾಲ್ ಅಂತ ಮಾಡ್ತೀವಿ. ಕಡೆಗೆ ಏನಾಗ್ತದ? ಅಮ್ಮನ್ ಪಾಲ್ ಇಲ್ಲ, ಅಪ್ಪನ್ ಪಾಲನ ಆಗುದಿಲ್ಲ, ಅಲ್ಲಿನ ಪಾಲ ಮಣ್ಣಿನ ಪಾಲ್ ಆಗ್ತದ. ಅದಕ್ಕೆ ಏನ್ ಮಾಡ್ತೀನಿ? ಹಿರಿಯರ್ ಪಾಲ್ ಮಾಡ್ರಿ, ಮಕ್ಕಳ ಪಾಲ್ ಮಾಡ್ರಿ. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ? ಅವ್ರಿಗೆ ಎಷ್ಟೋ ದೇಶದಲ್ಲಿ ಮಕ್ಕಳು ಹಾಲಿಲ್ಲದೆ ಏನ್ ಮಾಡ್ತಾರ? ಪೌಷ್ಟಿಕಾಂಶ ಇರುವುದಿಲ್ಲ, ಎಷ್ಟೋ ಸಾವನ್ನಾಗ್ತಾವ, ಅಷ್ಟು ಬಡತನ ಬಿದ್ದಿರ್ತಾರೆ. ನೀವೇನ್ ಮಾಡ್ರಿ? ಅಂತ ಹಾಲನ್ನ ಹಂಚುವಂತ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರಿಂದ ನಾವು ಶಿಕ್ಷಣ ಬಳಗದವರು ಒಂದು ಕಾರ್ಯಕ್ರಮಗಳನ್ನ ಐದಾರು ಕಾರ್ಯಕ್ರಮ ಮಾಡ್ತೇವೆ. ಒಂದು ಪರಿಸರ ದಿನಾಚರಣೆ, ಮತ್ತೆ ಭಗವದ್ಗೀ ವಿಶ್ವ ದಿನಾಚರಣೆ, ಮತ್ತೆ ಈ ಮಕ್ಕಳಿಗೆ ನಾಗರ ಪಂಚಮಿ ಹಾಲು ಎರೆಯುವ ಕಾರ್ಯಕ್ರಮ, ಈಗ ಒಂದು ಐದಾರು ಕಾರ್ಯಕ್ರಮ ಮಾಡ್ತೀವಿ. ಇದನ್ನ ನಾವು 12 ವರ್ಷಗಳಿಂದ ಮಾಡ್ಬಿಟ್ಟು ಹೋಗ್ತೀವಿ. ಇದನ್ನ
ಕ್ಷಣ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಬಿಜಾಪುರ ಟುಡೇ ನ್ಯೂಸ್, ಇದು ಸತ್ಯದ ದಾರಿ, ಜನಪರ.